ನಮಸ್ಕಾರ ವೀಕ್ಷಕರೇ, ನಾವೀಗ ಮುದ್ದೇಬೇಳದ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದೀವಿ. ಕಳೆದ 1.5 ತಿಂಗಳಿಂದ ಮುದ್ದೇಬೇಳ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದುರಸ್ತಿ ಕಾರ್ಯದ ನೆಪದಲ್ಲಿ ಬಡವರಿಗೆ ಆರೋಗ್ಯ ಸೇವೆಯನ್ನ ಗಗನ ಕುಸುಮವನ್ನಾಗಿ ಇಲ್ಲಿಯ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇವೆ. ಯಾಕೆ ಆಮೆಗತಿಯಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ, ಇವ್ರು ಯಾರು ಕೇಳೋರಿಲ್ವಾ ಅನ್ನುವಂತ ವಿಚಾರಗಳಿಗೆ ನಾವು ಆಸ್ಪತ್ರೆಯಲ್ಲಿ ಏನ್ ಕೆಲಸ ಮಾಡ್ತಿದ್ರೆ ಏಕಕಾಲಕ್ಕೆ ಎಲ್ಲಾ ಕಾಮಗಾರಿಯನ್ನು ಒಟ್ಟಿಗೆ ಮಾಡ್ಬೇಕನ್ನುವಂತ ಉದ್ದೇಶದ ಹಿಂದಿನ ಮರ್ಮ ಏನು ಅನ್ನುವಂಥದ್ದು ತಿಳಿತಾ ಇಲ್ಲ. ಆರೋಗ್ಯ ಸೇವೆ ಬಡವರಿಗೆ ಸುಲಭವಾಗಿ ದೊರಕಬೇಕಂದ್ರೆ ಸರ್ಕಾರಿ ಆಸ್ಪತ್ರೆಗಳೇ ಆಧಾರ. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಹೆರಿಗೆ ಆಯ್ತು, ಇನ್ನುಳಿದಂತೆ ಈ ನವಜಾತ ಶಿಶು ಘಟಕ ಕೂಡ ಅದು ಬಂದ್ ಆಗಿದೆ. ತುರ್ತು ಚಿಕಿತ್ಸೆಗಳಿಗೆ ಸೌಲಭ್ಯ ಕೂಡ ಇಲ್ಲಿ ದೊರೆಯದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಬಂಧಪಟ್ಟಂತ ಶಾಸಕರು, ಜನಪ್ರತಿನಿಧಿಗಳು, ಹೋರಾಟಗಾರರು ಮತ್ತು ಸಂಘಟನೆಯವರು ಈ ಆಸ್ಪತ್ರೆಯ ದುರಸ್ತಿ ಕಾಮಗಾರಿ ತ್ವರಿತವಾಗಿ ನಡೆಯುವಂತೆ ನೋಡಬೇಕಾದಂತ ಜವಾಬ್ದಾರಿ ಎಲ್ಲರ ಮೇಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀವಿ. ಬನ್ನಿ ನೋಡೋಣ ಆಸ್ಪತ್ರೆಯಲ್ಲಿ ಏನೆಲ್ಲ ಅವಾಂತರವನ್ನ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಮುದ್ದೇಬಿಹಾಳದ ಹಡಲಗೇರಿ ರಸ್ತೆಯಲ್ಲಿರುವ ಈ ಆಸ್ಪತ್ರೆಗೆ ಬರುವ ಗರ್ಭಿಣಿಯರಿಗೆ ಮತ್ತು ನವಜಾತ ಶಿಶುಗಳಿಗೆ ಈಗ ವೈದ್ಯರಿಂದ ಸಿಗುತ್ತಿರುವ ಒಂದೇ ಉತ್ತರ: ಜಿಲ್ಲಾಸ್ಪತ್ರೆಗೆ ಹೋಗಿ. ನವೀಕರಣದ ನೆಪದಲ್ಲಿ ಸಿಸೇರಿಯನ್ ಹೆರಿಗೆ, ಸಂತಾನಹರಣ ಶಸ್ತ್ರಚಿಕಿತ್ಸೆ ಮತ್ತು ನವಜಾತ ಶಿಶುಗಳ ಆರೈಕೆ ಘಟಕಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ 50 ರಿಂದ 60 ಸಾವಿರ ರೂಪಾಯಿ ಖರ್ಚು ಮಾಡಲು ಶಕ್ತಿಯಿಲ್ಲದ ಬಡವರು ಈಗ ದಿಕ್ಕು ತೋಚದಂತಾಗಿದ್ದಾರೆ. ಆಮೆಗತಿಯ ಕಾಮಗಾರಿ ಗುತ್ತಿಗೆದಾರರ ಬೇಜವಾಬ್ದಾರಿ. ಆಸ್ಪತ್ರೆಯ ದುರಸ್ತಿಗೆ ಸರ್ಕಾರ ಅನುದಾನ ನೀಡಿದ್ದರೂ ಗುತ್ತಿಗೆದಾರರ ವಿಳಂಬ ನೀತಿಯಿಂದಾಗಿ ಬಡವರ ಆರೋಗ್ಯಕ್ಕೆ ಕೊಡಲಿಪೆಟ್ಟು ಬಿದ್ದಿದೆ. ಹಂತ ಹಂತವಾಗಿ ಕೆಲಸ ಮಾಡುವ ಬದಲು ಎಲ್ಲ ವಾರ್ಡ್ಗಳನ್ನು ಒಮ್ಮೆಗೆ ಬಂದ್ ಮಾಡಿರುವುದರಿಂದ ಸಮಸ್ಯೆ ಉಲ್ಬಣಿಸಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವೈದ್ಯಕೀಯ ಯಂತ್ರೋಪಕರಣಗಳು ಧೂಳು ಹಿಡಿಯುತ್ತಾ ಮೂಲೆಯಲ್ಲಿ ಬಿದ್ದಿವೆ. ವೈದ್ಯರು ಮತ್ತು ಸಿಬ್ಬಂದಿಯ ಪರದಾಟ ಕೇವಲ ರೋಗಿಗಳಷ್ಟೇ ಅಲ್ಲ, ದಿನದ 24 ಗಂಟೆ ಸೇವೆ ಸಲ್ಲಿಸುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗೂ ಸರಿಯಾದ ಶೌಚಾಲಯ ಮತ್ತು ವಿಶ್ರಾಂತಿ ಕೊಠಡಿಯ ಸೌಲಭ್ಯವಿಲ್ಲ. ಶೌಚಾಲಯದ ಪೈಪ್ಲೈನ್ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಇಡೀ ಆಸ್ಪತ್ರೆಯ ಪರಿಸರ ದುರ್ನಾತ ಬೀರುತ್ತಿದೆ. ಒಪಿಡಿ ವಿಭಾಗಕ್ಕೆ ಪ್ರತಿನಿತ್ಯ ಬರುವ 500 ರಿಂದ 600 ಜನ ರೋಗಿಗಳಿಗೆ ಕನಿಷ್ಠ ಸೌಲಭ್ಯ ನೀಡಲಾಗದೆ ಸಿಬ್ಬಂದಿ ಹೈರಾಣಾಗಿದ್ದಾರೆ. ಕಳಪೆ ಕಾಮಗಾರಿಯ ಆರೋಪ. ನವೀಕರಣದ ಹೆಸರಲ್ಲಿ ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಎಲೆಕ್ಟ್ರಿಕಲ್ ಪೈಪ್ಗಳು ಹಾಗೂ ಛಾವಣಿಯ ಸೋರಿಕೆ ತಡೆಗಟ್ಟುವ ಕೆಲಸದಲ್ಲಿ ಗುತ್ತಿಗೆದಾರರು ಗೋಲ್ಮಾಲ್ ಮಾಡುತ್ತಿದ್ದಾರೆ ಎಂಬುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತ್ವರಿತವಾಗಿ ಕೆಲಸ ಮುಗಿಸಲು ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ. ಸರಿಯಾಗಿ ಕೆಲಸ ಮಾಡದಿದ್ದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡುತ್ತೇನೆ. ವಿಸಿಟ್ ಮಾಡಿಸ್ತೇನೆ. ಏನೇನು ಸುಧಾರಣೆ ಮಾಡಬೇಕಾಗಿದೆ ಅದಕ್ಕೆ ಕ್ರಮ ಕೈಗೊಳ್ಳಿ. ಸುಧಾರಣೆ ಕೈಗೆ ಸರ್, ಈಗ ಅಲ್ಲಿ ICU ಘಟಕ ಮತ್ತೆ ನವಜಾತ ಶಿಶು ಘಟಕ ಮತ್ತೆ ಆಪರೇಷನ್ ಗರ್ಭಿಣಿಯರದ್ದು ಕೂಡ ಅಲ್ಲಿ ಬಂದಾಗಿದೆ ಸರ್. ಒಂದು ತಿಂಗಳಾಯ್ತು ಸರ್, ಒಂದು ತಿಂಗಳಾಯ್ತು ಸರ್ ಬಂದಾಗಿದೆ.
ಬಡವರು ಎಲ್ಲಿ ಹೋಗ್ಬೇಕು ಅಂತ ಅದನ್ನ ಮೊನ್ನೆ ನನ್ನ ಗಮನಕ್ಕೆ ತಂದಾರೆ. ಈಗ ಹೇಳಿ ಮಾಡಿಸ್ತೀನಿ. ಅತ್ಯಂತ ಆಮೆಗತಿ ಇಲ್ಲ ಸರ್. ಇನ್ನು ಇಲ್ಲ, ಈಗ ಅದ್ರ ಬಗ್ಗೆ ನಾನು ಸೂಚನೆ ಕೊಡ್ತೀನಿ. ಅವ್ರಿಗೆ ರೈತರು ಕೂಡ ಒಂದಕ್ಕೆ ಹೋಗಿ ಜಾಗ ಇಲ್ಲ ಸರ್ ಅಲ್ಲಿ. ಸೂಚನೆ ಕೊಡ್ತೀನಿ ಅಂತ ಹೇಳಿ ಸೂಚನೆ ಕೊಡ್ತೀನಿ. ಗುತ್ತಿಗೆದಾರ ಭಾಳ ನಿರ್ಲಕ್ಷ್ಯ ಇದೆ. ಸೂಚನೆ ಕೊಡ್ತೇನೆ. ಇಲ್ಲಿ ನೋಡ್ರಿ ಯಾವ್ಯಾವ ಲಿಂಗರಿಂಗ್ ಅದವಲ್ಲ ವರ್ಕ್ಸ್, ಗುತ್ತಿಗೆದಾರರು ಹಿಂದೆ ತಗೊಂಡವರು ಕೆಲವೆಲ್ಲ ಲಿಂಗರಿಂಗ್ ಯಾಕೆ ಮಾಡ್ಯಾರ ಅನ್ನೋದು ಕತಿ ಹೇಳ್ಬೇಕಾಗಿಲ್ಲ. ನಿಮಗೂ ಅನುಭವಿಸಿದ್ರಿ. ಅದರಲ್ಲಿ ಏನು ಉದ್ದೇಶ ಇದೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಕೊನೆಗೆ ಮಾಡದೇ ಇದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀನಿ. ವೀಕ್ಷಕರೇ, ಇಲ್ಲಿವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನ್ ದುರಸ್ತಿ ಕಾರ್ಯ ನಡೆದಿದೆ, ಎಷ್ಟು ಅತಿ ವೇಗವಾಗಿ ಅಥವಾ ಅತಿ ಆಮೆಗತಿಯಲ್ಲಿ ನಡೆದಿದೆಯನ್ನು ನೀವೇ ಕಣ್ಣಾರೆ ಕಂಡಿದ್ದೀರಿ. ಸುಮಾರು 1.5 ತಿಂಗಳಿಂದ ಆಗ್ತಾ ಇರುವಂತಹ ಕೆಲಸಗಳು. ಹಾಗಾಗಿ ಏನಾಗಬೇಕಾಗಿದೆ, ಈ ಗುತ್ತಿಗೆದಾರ ಯಾರೆಂಬುದು ಇಲ್ಲಿವರೆಗೂ ಗೊತ್ತಿಲ್ಲ. ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಮೇಲಾಧಿಕಾರಿಗಳು ಅವ್ರಿಗೆ ಏನು ನಿರ್ದೇಶನ ಕೊಡ್ತಾ ಇದ್ದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ? ಅಥವಾ ಗುತ್ತಿಗೆದಾರ ಯಾರ ಜೊತೆ ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೋ ಅಥವಾ ಇಲ್ಯಾರಾದ್ರೂ ಅವ್ರ ಜೊತೆ ಹೊಂದಾಣಿಕೆ ಆಗಿದ್ದಾರೋ ಎಂಬುದು ತಿಳಿತಾ ಇಲ್ಲ. ಆದ್ರೆ ಒಂದಂತೂ ನಿಜ, ಆದಷ್ಟು ಬೇಗನೆ ಇಲ್ಲಿಯ ದುರಸ್ತಿ ಕಾಮಗಾರಿ ಪೂರ್ಣಗೊಂಡು ಸಾರ್ವಜನಿಕ ಸೇವೆಗೆ ಲಭ್ಯ ಆಗಬೇಕಾದಂತ ಏನು ಸೇವೆಗಳದಾವ ಆದಷ್ಟು ತ್ವರಿತ ಆಗ್ಲಿ ಅನ್ನುವಂಥದ್ದು ನಮ್ಮ ಜನರ ಕೂಗು ಕಳಕಳಿಯಾಗಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.